Good morning. In this video, let us understand simple if in C. ನೋಡಿ ಈಗ simple if ಅನ್ನೋದು ಇದೊಂದು ಸೆಲೆಕ್ಷನ್ ಸ್ಟೇಟ್ಮೆಂಟ್. ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಅಂದ್ರೆ ನಮಗೆ ಏನಾದರೂ ಡಿಸಿಷನ್ ತಗೋಬೇಕು, ಡಿಸಿಷನ್ ಮೇಕಿಂಗ್ ಇದ್ರೆ. ಫಾರ್ ಎಕ್ಸಾಂಪಲ್ ಎರಡು ನಂಬರ್ನ ಇನ್ಪುಟ್ ಮಾಡೋಣ. ಎ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ಎ ವ್ಯಾಲ್ಯೂ 10, ಬಿ ವ್ಯಾಲ್ಯೂ 20. ಈಗ ಈ ಎರಡು ನಂಬರ್ ಅಲ್ಲಿ ಬಿಗ್ಗೆಸ್ಟ್ ಯಾವುದು ಅಂದ್ರೆ ಆಬ್ವಿಯಸ್ಲಿ ನಾವು 20 ಅಂತ ಹೇಳ್ತೀವಿ. ಯಾವ ಬೇಸ್ ಮೇಲೆ ನಮಗೆ ಗೊತ್ತು, ನಾವು ಕಂಪೇರ್ ಮಾಡ್ತೀವಿ ಎ ವ್ಯಾಲ್ಯೂ ಮತ್ತೆ ಬಿ ವ್ಯಾಲ್ಯೂನ. ಈಗ ಸಿ ಪ್ರೋಗ್ರಾಮ್ ಅಲ್ಲಿ ಯಾವುದು ಬಿಗ್ಗೆಸ್ಟ್ ಅಂತ ಚೆಕ್ ಮಾಡಕ್ಕೆ ನಾನು ಅದಕ್ಕೆ ಕಂಪೇರ್ ಮಾಡು ಅಂತ ಹೇಳಬೇಕು. ಹೆಂಗೆ ಹೇಳೋದು ಕಂಪೇರ್ ಮಾಡು ಅಂತ ಹೇಳಕ್ಕೆ? ಅದಕ್ಕೆ ಅಂತಾನೆ ಇಫ್ ಅಂತ ಇದೆ. ಇದು ಬರೆಯೋದು ಹೆಂಗೆ? ಇಫ್ ಓಪನ್ ಪ್ಯಾರಂಥೆಸಿಸ್ ಕಂಡೀಷನ್. ಸೊ ಬಾಡಿ, ಇದನ್ನ ನಾವು ಬಾಡಿ ಅಂತ ಕರಿತೀವಿ. ಓಪನ್ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಫ್ಲವರ್ ಬ್ರಾಕೆಟ್ ಸ್ಟೇಟ್ಮೆಂಟ್ಸ್ semicolon, then remaining statements. ನೋಡಿ ಇದರಲ್ಲಿ ಇದು ಫಸ್ಟ್ ಥಿಂಗ್ ನಿಮಗೆ ಇದು ಬರೆಯೋದು ಗೊತ್ತಾಗಬೇಕು. ಇದನ್ನ ಹೆಂಗ್ ಬರೀತೀವಿ ಅಂತ. ಇಫ್ ಓಪನ್ ಪ್ಯಾರಂಥೆಸಿಸ್ ಇದೆಲ್ಲ ನೆನ್ಪಿಟ್ಕೋಬೇಕು. ಸಿಂಟ್ಯಾಕ್ಸ್ ಅಂತೀವಿ ಇದನ್ನ. ನೆಕ್ಸ್ಟ್ ಥಿಂಗ್ ಫ್ಲೋ. ಫ್ಲೋ ಅಂದ್ರೆ ಫಸ್ಟ್ ಎಲ್ಲಿ ಕಂಟ್ರೋಲ್ ಎಲ್ಲಿ ಹೋಗುತ್ತೆ. ಅಟ್ ಫಸ್ಟ್ ಇಟ್ ಚೆಕ್ಸ್ ಕಂಡೀಷನ್. ಯಾವಾಗೆಲ್ಲ ನಿಮ್ಮ ಪ್ರೋಗ್ರಾಮ್ ಒಳಗೆ ಇಫ್ ಅಂತ ಇದೆ ಅಂದ್ರೆ ಅಲ್ಲಿ ಕಂಡೀಷನ್ ಚೆಕ್ ಮಾಡಲೇಬೇಕು. ಸೊ ಯು ಹ್ಯಾವ್ ಟು ರೈಟ್ ದ ಕಂಡೀಷನ್. ಕಂಡೀಷನ್ ಟ್ರೂ ಇದ್ರೆ ಎಂಟ್ರಿ ಆಗುತ್ತೆ ಬಾಡಿ ಒಳಗಡೆ. ಬಾಡಿ ಒಳಗೆ ಎಂಟ್ರಿ ಆಗಿಬಿಟ್ಟು ಸ್ಟೇಟ್ಮೆಂಟ್ಸ್ ಎಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ದೆನ್ ಇಟ್ ಕಮ್ ಔಟ್ ಫ್ರಮ್ ದ ಬ್ಲಾಕ್. ಸೊ ಐ ರಿಪೀಟ್, ಇದ್ರಲ್ಲಿ ಫಸ್ಟ್ ಏನು ಕಂಡೀಷನ್ ಚೆಕ್ ಮಾಡಿ ಒಳಗಡೆ ಹೋಗುತ್ತೆ. ಟ್ರೂ ಇದ್ರೆ ಒಳಗೆ ಹೋಗಿ ಒಂದ್ಸಲ ಒಳಗೆ ಹೋಗುತ್ತೆ, ಎಲ್ಲ ಎಕ್ಸಿಕ್ಯೂಟ್ ಆದ್ಮೇಲೆ ಆಚೆ ಬಂದ್ಬಿಡುತ್ತೆ. ಬಂದ್ಬಿಟ್ಟು ಮತ್ತೆ ರಿಮೈನಿಂಗ್ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ದ ಕಂಡೀಷನ್ ಫಾಲ್ಸ್ ದೆನ್ ಇಟ್ ವೋಂಟ್ ಎಂಟರ್ ದ ಬ್ಲಾಕ್. ಒಳಗೆ ಹೋಗೋದಿಲ್ಲ, ಡೈರೆಕ್ಟ್ ಆಗಿ ರಿಮೈನಿಂಗ್ ಸ್ಟೇಟ್ಮೆಂಟ್ಸ್ ವರ್ಕ್ ಆಗುತ್ತೆ. ಸೊ ಇದನ್ನ ಹೆಂಗ್ ಅರ್ಥ ಮಾಡಿ ಥ್ರೂ ದ ಎಕ್ಸಾಂಪಲ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಇವಾಗ ಏನ್ ಮಾಡೋಣ? ಬಿಗ್ಗೆಸ್ಟ್ ಆಫ್ ಟೂ ಇಂಟೀಜರ್ಸ್. ಹೆಡರ್ ಫೈಲ್ ಆಶ್ ಇನ್ಕ್ಲೂಡ್ stdio.h void main open flower bracket. ನೋಡಿ ನಾನು ಎರಡು ನಂಬರ್ಸ್ನ ಇನ್ಪುಟ್ ಮಾಡಬೇಕು ಅಂದ್ರೆ ಐ ಶುಡ್ ರಿಸರ್ವ್ ಅ ಮೆಮೊರಿ. ಯಾವ ತರ ನಂಬರ್ಸ್ ಹಾಕ್ತಿದ್ದೀನಿ? ಇಂಟೀಜರ್ಸ್. ಅದಕ್ಕೆ ಡೇಟಾ ಟೈಪ್ ಇಂಟ್. ಎಷ್ಟು ವೇರಿಯೇಬಲ್ಸ್ ಬೇಕು ನನಗೆ? ಎರಡು, ಎ ಅಂಡ್ ಬಿ. ಓಕೆ, ದೆನ್ ಮೊದಲು ಇನ್ಪುಟ್ ಮಾಡಬೇಕಲ್ವಾ? ಪ್ರಿಂಟ್ ಎಫ್ ಎಂಟರ್ ಟೂ ಇಂಟೀಜರ್ಸ್. ಓಕೆ, ಸೊ ಈ ಮೆಸೇಜ್ ಡಿಸ್ಪ್ಲೇ ಆಗ್ತಿರುತ್ತೆ. ನೀವು ವ್ಯಾಲ್ಯೂ ಇನ್ಪುಟ್ ಮಾಡಕ್ ಹೋಗ್ತೀರಾ. ಅದು ಸಪೋರ್ಟ್ ಆಗ್ಬೇಕಂದ್ರೆ ನೀವು ಇಲ್ಲಿ ಸ್ಕ್ಯಾನ್ಎಫ್ ಬರ್ದಿರಬೇಕು. ಸ್ಕ್ಯಾನ್ಎಫ್ ಇಸ್ ದ ಸ್ಟ್ಯಾಂಡರ್ಡ್ ಇನ್ಪುಟ್ ಸ್ಟೇಟ್ಮೆಂಟ್ ಇನ್ ಸಿ. So which is the format specifier? %t, because we are in giving integer types. Ampersand a comma ampersand b address operator. ಸೊ ಇಷ್ಟಾದಾಗ ಏನಾಗಿರುತ್ತೆ? ಎ ಅಲ್ಲಿ ಒಂದು ವ್ಯಾಲ್ಯೂ, ಬಿ ಅಲ್ಲಿ ಒಂದು ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ನಮ್ಮ ಕೆಲಸ ಏನು? ಇವರಿಬ್ಬರಲ್ಲಿ ಬಿಗ್ಗೆಸ್ಟ್ ಯಾರು ಬಿಗ್ಗೆಸ್ಟ್ ಅಂತ ತಿಳ್ಕೊಬೇಕೀಗ. ಕಂಡೀಷನ್ ಬರೆಯೋಣ. ಇಫ್ ಎ ಗ್ರೇಟರ್ ದ್ಯಾನ್ ಬಿ. ನೋಡಿ ನಾನು ಸುಮ್ಮನೆ ಬರ್ದಿದ್ದೀನಿ, ಅದು ಟ್ರೂ ಇರ್ಬೋದು, ಫಾಲ್ಸ್ ಇರ್ಬೋದು. ಎ ವ್ಯಾಲ್ಯೂ ಬಿ ಗಿಂತ ಜಾಸ್ತಿ ಇದ್ರೆ ಏನಂತ ಕನ್ಕ್ಲೂಷನ್? ಎ ಇಸ್ ದ ಬಿಗ್ಗೆಸ್ಟ್. ಪ್ರಿಂಟ್ ಎಫ್ %d is the biggest, ಕಾಮ ಎ. ಅಂದ್ರೆ ಯಾರ ವ್ಯಾಲ್ಯೂ ಡಿಸ್ಪ್ಲೇ ಆಗಬೇಕು? ಎ ವ್ಯಾಲ್ಯೂ. ಈಗ ಈ ಕಂಡೀಷನ್ ಫಾಲ್ಸ್ ಆಗಿದ್ರೆ ನಾನು ಮತ್ತೆ ಇನ್ನೊಂದು, ನಾವು ಯೂಸ್ ಮಾಡ್ತಿರೋದು ಸಿಂಪಲ್ ಇಫ್. ಅಂದ್ರೆ ನಮ್ಮ ಪ್ರೋಗ್ರಾಮ್ ಅಲ್ಲಿ ಬರೀ ನಾವು ಇಫ್ಗಳನ್ನ ಯೂಸ್ ಮಾಡ್ತಿದೀವಿ. ಹಾಗಾಗಿ ಅದಕ್ಕೊಂದು ಕಂಡೀಷನ್ ಕೊಡೋಣ. ಇಫ್ ಬಿ ಗ್ರೇಟರ್ ದ್ಯಾನ್ ಎ. ಇದು ಟ್ರೂ ಆಗಿದ್ರೆ ಯಾರ್ ಬಿಗ್ಗೆಸ್ಟ್ ಅಂತ? ಬಿ ಇಸ್ ದ ಬಿಗ್ಗೆಸ್ಟ್. ಓಕೆ, ಲೆಟ್ ಮಿ ಚೇಂಜ್ ಇಟ್ ಆಸ್ ಬಿ. ಬಿ ಇಸ್ ದ ಬಿಗ್ಗೆಸ್ಟ್. ಸೊ ಈಗ ಎಕ್ಸಿಕ್ಯೂಟ್ ಮಾಡೋಣ. ಓಕೆ, ನೌ ಎಂಟರ್ ಒನ್ ಸೆಕೆಂಡ್. ಎಂಟರ್ ಟೂ ಇಂಟೀಜರ್ಸ್ ಕೊಡಬೇಕಿತ್ತು ನನ್ನಲ್ಲಿ. ಇದು ಕಂಪೈಲ್ ಆಗಿಲ್ಲ, ವೇಟ್ ಮಾಡಿ ಒಂದು ನಿಮಿಷ. ಕಂಪೈಲ್. ಓಕೆ, ನೌ ಇಟ್ಸ್ ಕ್ಲಿಯರ್. ಎಂಟರ್ ಟೂ ಇಂಟೀಜರ್ಸ್. ಐ ಗಿವ್ 2 and 6. ಎ ವ್ಯಾಲ್ಯೂ 2, ಬಿ ವ್ಯಾಲ್ಯೂ 6. 6 ಇಸ್ ದ ಬಿಗ್ಗೆಸ್ಟ್. ಸೊ ಇಲ್ಲಿ ಏನಾಯ್ತು ನೋಡಿ? 2 ಗ್ರೇಟರ್ ದ್ಯಾನ್ 6.
ಕಂಡೀಷನ್ ಫಾಲ್ಸ್ ಆಯ್ತು. ಹಾಗಾಗಿ ಇಫ್ ಒಳಗಡೆ ಹೋಗ್ಲೇ ಇಲ್ಲ, ಡೈರೆಕ್ಟ್ ಆಗಿ ಕಂಟ್ರೋಲ್ ಎಲ್ಲಿಗೆ ಬಂದಿದೆ, ಈ ಪಾಯಿಂಟ್ ಹತ್ರ ಬಂದಿದೆ. ಮತ್ತೆ ಇಫ್ ಇದೆ, ಈಗ ಬಿ ವ್ಯಾಲ್ಯೂ 6 ಇದೆ, 6 ಗ್ರೇಟರ್ ದ್ಯಾನ್ 2 ನಾ, ಎಸ್ ಟ್ರೂ. ಹಾಗಾಗಿ ಒಳಗೆ ಹೋಗ್ಬಿಟ್ಟು ಪ್ರಿಂಟ್ ಮಾಡಿಸ್ತಾ ಇದ್ದೆ ಬಿ ವ್ಯಾಲ್ಯೂನ. ಸೊ ಇದೇ ಪ್ರೋಗ್ರಾಮ್ನ ನಾನು ಇನ್ನೊಂದು ಥರ ಮಾಡ್ಬೋದು. ಹೆಂಗೆ ನೋಡಿ, ಇಲ್ಲಿ ಐ ಟೇಕ್ ಒನ್ ಮೋರ್ ವೇರಿಯೇಬಲ್, ಬಿಗ್ ಅಂತ ಒಂದು ವೇರಿಯೇಬಲ್ ತಗೊಳ್ತೀನಿ. ಈ ವೇರಿಯೇಬಲ್ ಅಲ್ಲಿ ನಾನೊಂದು ಅಸ್ಯೂಮ್ ಮಾಡ್ಕೊತೀನಿ, ಯಾರು ಬಿಗ್ ಅಂತ, ಏನೇ ಬಿಗ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಬಿಗ್ ಇಸ್ ಈಕ್ವಲ್ ಟು ಎ. ಅದು ಟ್ರೂ ಇರ್ಬೋದು, ಫಾಲ್ಸ್ ಇರ್ಬೋದು. ನಮ್ದು ಇಂಟೆನ್ಷನ್ ಏನಂದ್ರೆ ಬಿಗ್ ಅನ್ನೋ ಮೆಮೊರಿ ಒಳಗಡೆ ಬಿಗ್ಗೆಸ್ಟ್ ವ್ಯಾಲ್ಯೂ ಸ್ಟೋರ್ ಆಗಬೇಕು. ಅಟ್ ದಿಸ್ ಪಾಯಿಂಟ್ ಐ ಡೋಂಟ್ ನೋ ವಿಚ್ ಇಸ್ ದ ಬಿಗ್ಗೆಸ್ಟ್. ಹಾಗಾಗಿ ಸುಮ್ಮನೆ ನಾನು ಎ ಅಂತ ಹಾಕೊಂಡಿದ್ದೀನಿ. ಹಾಗಾದ್ರೆ ಬಿಗ್ ಒಳಗೆ ಎ ಬಂದಿರೋದು ಕರೆಕ್ಟೇ ಆಗಿರ್ಬೇಕಂದ್ರೆ ಬಿ ಅನ್ನೋದು ಬಿಗ್ಗಿಗಿಂತ ಕಡಿಮೆ ಇರಬೇಕು. ಸಪೋಸ್ ಬಿ ಏನಾದ್ರೂ ಬಿಗ್ಗಿಗಿಂತ ಜಾಸ್ತಿ ಆಗಿದ್ರೆ, ಇಫ್ ಬಿ ಗ್ರೇಟರ್ ದ್ಯಾನ್ ಬಿಗ್, ಅವಾಗ ಬಿಗ್ ಅಲ್ಲೇ ಆಕ್ಚುಲಿ ಯಾರು ಬರಬೇಕಿತ್ತು, ಬಿ ಬರಬೇಕಿತ್ತು. ನಂದು ಅಸಂಪ್ಷನ್ ರಾಂಗ್ ಅಂತ. ಅವಾಗ ನಾನು ಇಲ್ಲಿ ಏನ್ ಮಾಡಬೇಕು, ಬಾಡಿ ಒಳಗಡೆ ಬಂದ್ಬಿಟ್ಟು ಬಿಗ್ ಇಸ್ ಈಕ್ವಲ್ ಟು ಬಿ ಅಂತ ಸ್ಟೋರ್ ಮಾಡಬೇಕು. ದೆನ್ ಬಿಗ್ ನ ಪ್ರಿಂಟ್ ಮಾಡಿದ್ರೆ ಮುಗೀತು. ಎನಿಹೌ ಕೊನೆಗೆ ನಮಗೆ ಬಿಗ್ಗೆಸ್ಟ್ ವ್ಯಾಲ್ಯೂ ಯಾವ ಮೆಮೊರಿಯಲ್ಲಿ ಇರುತ್ತೆ, ಬಿಗ್ ಅನ್ನೋ ಮೆಮೊರಿಯಲ್ಲಿ ಇರುತ್ತೆ. ಹಾಗಾಗಿ ಪರ್ಸೆಂಟೇಜ್ ಡಿ ಇಸ್ ದ ಬಿಗ್ಗೆಸ್ಟ್. ಆ ಬಿಗ್ ಅನ್ನೋ ವ್ಯಾಲ್ಯೂ ಯಾರ ಹತ್ರ ಇದೆ, ಬಿಗ್. ಓಕೆ, ಸೊ ಈಗ ಎ ವ್ಯಾಲ್ಯೂ 2, ಬಿ ವ್ಯಾಲ್ಯೂ 5 ಅನ್ಕೊಳ್ಳೋಣ. ಬಿಗ್ ಇಸ್ ಈಕ್ವಲ್ ಟು 2 ಬಂದಿದೆ, ಅಂದ್ರೆ ಇಸ್ ಈಕ್ವಲ್ ಟು ಅಲ್ಲ, ಅಸೈನ್ಮೆಂಟ್ 2 ಅನ್ನೋದು ಬಿಗ್ ಅನ್ನೋ ಮೆಮೊರಿಯಲ್ಲಿ ಸ್ಟೋರ್ ಆಗಿದೆ. ನೆಕ್ಸ್ಟ್ ಬಿ ಅಲ್ಲಿ ಏನಿದೆ, 6 ಇದೆ. ನನ್ನ ಇಮ್ಯಾಜಿನೇಷನ್, ಎ ವ್ಯಾಲ್ಯೂ 2, ಬಿ ವ್ಯಾಲ್ಯೂ 6 ಅಂತ. 6 ಬಿಗ್ಗಿಗಿಂತ ಜಾಸ್ತಿನಾ? ಎಸ್, ಯಾಕಂದ್ರೆ ಬಿಗ್ ಅಲ್ಲಿ ಯಾರ ವ್ಯಾಲ್ಯೂ ಹೋಗಿದೆ, ಎ ವ್ಯಾಲ್ಯೂ. ಎ ವ್ಯಾಲ್ಯೂ ಏನಿತ್ತು, 2 ಇತ್ತು. ಹಾಗಾಗಿ ಬಿಗ್ ಅಲ್ಲಿ 2 ಇದೆ. 6 ಗ್ರೇಟರ್ ದ್ಯಾನ್ ಬಿಗ್, ಎಸ್ ಟ್ರೂ. ಹಾಗಾದ್ರೆ ಬಿಗ್ ಅಲ್ಲಿ ಇದ್ದಿದ್ದು ಓವರ್ ರೈಟ್ ಆಗಬೇಕು, ಬಿ ಅನ್ನೋ ವ್ಯಾಲ್ಯೂನ ಸ್ಟೋರ್ ಮಾಡ್ತೀವಿ. ಫೈನಲಿ ನಿಮಗೆ ಗೊತ್ತು ಇಫ್ ಇನ್ ನೇಚರ್ ಏನು, ಕಂಡೀಷನ್ ಟ್ರೂ ಇದ್ರೆ ಒಳಗೆ ಹೋಗಿ ವರ್ಕ್ ಆಗ್ಬಿಟ್ಟು ಮತ್ತೆ ಹೊರಗೆ ಬಂದ್ಬಿಡುತ್ತೆ. ಈಗ ಬಿಗ್ ಅಲ್ಲಿ ಯಾರ ವ್ಯಾಲ್ಯೂ ಇದೆ, ಬಿ ವ್ಯಾಲ್ಯೂ ಇದೆ, ಅದೇ ಡಿಸ್ಪ್ಲೇ ಆಗುತ್ತೆ. ಲೆಟ್ ಅಸ್ ಎಕ್ಸಿಕ್ಯೂಟ್. ಎಂಟರ್ 2 ಇಂಟೀಜರ್ಸ್. 6 ಇಸ್ ದ ಬಿಗ್ಗೆಸ್ಟ್. ನೀವು ಎ ವ್ಯಾಲ್ಯೂನೇ 6 ಕೊಟ್ಟಿದ್ದೀರಾ, ಬಿ ವ್ಯಾಲ್ಯೂ 2 ಕೊಟ್ಟಿದ್ದೀರಾ ಅಂದ್ರೆ ಅವಾಗ ಫಸ್ಟ್ ಟೈಮ್ ಬಿಗ್ ಒಳಗೆ 6 ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಬಿ 2 ಇದೆ, ಇಲ್ಲಿ 2 ಗ್ರೇಟರ್ ದ್ಯಾನ್ 6 ಫಾಲ್ಸ್. ಹಾಗಾಗಿ ಒಳಗೆ ಹೋಗೋದೇ ಇಲ್ಲ. ನಿಮ್ದೇ ನಿಮ್ ಅಸಂಪ್ಷನ್ ಇತ್ತಲ್ಲ ಅದೇ ಕರೆಕ್ಟ್ ಆಗಿರುತ್ತೆ. ಸೊ ಬಿಗ್ ಅಲ್ಲಿರೋ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ನೋಡಿ, ಈಗ ನಾನು ಎ ವ್ಯಾಲ್ಯೂ ಬಿಗ್ಗೆಸ್ಟ್ ಕೊಡ್ತೀನಿ, ಎ 6, ಬಿ 2. So 6 is the biggest. I hope you understood this program.